ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂಚಾರಿ ಕಿರಣ್. ನಾನಿವತ್ತು ಕೋಲಾರಲ್ಲಿ ಮಿನಿ ಲಡಾಖ್ ಅಂತಲೇ ಹೆಸರುವಾಸಿಯಾಗಿರೋ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್. ಬನ್ನಿ ಸ್ನೇಹಿತರೆ, ಕೋಲಾರಲ್ಲಿ ಚಿನ್ನದ ನಾಡು KGF ಕೋಲಾರ ಗೊತ್ತಲ್ಲ. ಸೊ ಇಲ್ಲಿ ಮಿನಿ ಲಡಾಖ್ ಅಂತಲೇ ಒಂದು ಪ್ಲೇಸ್ ಫುಲ್ ಫೇಮಸ್ ಆಗಿದೆ, ನೋಡೋಕ್ಕೆ ಮಾತ್ರ ಮಸ್ತ್ ಇದೆ. ಬನ್ನಿ ನೋಡ್ಕೊಬರೋಣ. ಸೊ ಇದು ಬಂದು ಕೋಲಾರ ಟು ಬ್ಯಾಂಗ್ಳೂರು ಹೈವೇ, ಅಂದರೆ ಕೋಲಾರಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಸೊ ಕೆಂದಟ್ಟಿ ಹತ್ರ, ನಿಯರ್ ಬೈ ಕೆಂದಟ್ಟಿ ಹತ್ರ ಇರೋದು. ಸೊ ಅಲ್ಲಿಗೆ ಹೋಗೋಣ. ಸೊ ಪ್ಲೇಸ್ ಮಾತ್ರ ಮಸ್ತ್ ಇದೆ, ಒನ್ ಡೇ ವಿಸಿಟ್ ಮಾಡೋದಕ್ಕೆ ಮಾತ್ರ ಮಸ್ತ್ ಇದೆ. ವಿಸಿಟ್ ಮಾಡಿ ಮತ್ತು ಲಡಾಖ್ ಎಕ್ಸ್ಪೀರಿಯೆನ್ಸ್ ತೊಗೋಬೋದು. ಬೈಕ್ ರೈಡ್ ಆಗಿರಲಿ, ಯಾವ ಥರನಾಗಿ ಎಲ್ಲ ಆಗಿರಲಿ, ಲಡಾಖ್ ಯಾವ ಥರ ಹೋಗ್ತಿರೋ ಬೈಕ್ ರೈಡಿಂಗ್ ಅದೇ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಬನ್ನಿ ಹೋಗೋಣ. ಹೋಗ್ತಾ ಒಂದು ಅಂಗಡಿಯಲ್ಲಿ ಚಿಕ್ಕದಾಗಿ ಒಂದು ಟೀ ಕುಡ್ಕೊಂಡು ಮುಂದೆ ಹೋಗೋಣ. ನೋಡಿ, ಸೊ ಇಲ್ಲೇ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. ಸೊ ಅದಕ್ಕೆ ಮುಂಚೆ ಇಲ್ಲೊಂದು ಸ್ವಲ್ಪ ಒಂದು ಟೀ ಕುಡ್ಕೊಂಡು ಮುಂದೆ ಹೋಗೋಣ. ನೋಡಿ, ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನೇನು ಸ್ವಲ್ಪ ಹತ್ರ ಬಂತು, ಇನ್ನು ಸ್ವಲ್ಪ ಮುಂದೆ ಹೋದರೆ ಬರುತ್ತೆ. ಸೊ ಕೋಲಾರಿಂದ ಒಂದು 10 ಕಿಲೋಮೀಟರ್ ಕೆಂದಟ್ಟಿ ಅಂತ ಊರು ಬರ್ತದೆ. ಸೊ ಅಲ್ಲಿ ಬರೋದು. ಸೊ ನೋಡಿ, ಇದೆ ಲಡಾಖ್, ಮಿನಿ ಲಡಾಖ್ ಅಂತ ಹೆಸರುವಾಸಿಯಾಗಿರೋ ರೋಡ್ಗೆ ಹೋಗೋದು. ಸೊ ರೋಡ್ ನೋಡಿ ಯಾವ ಥರ ಐತೆ ಅಂತಬಿಟ್ಟು. ಸೊ ಸ್ವಲ್ಪ ಅಂದರೆ ರೋಡ್ ಚೆನ್ನಾಗಿಲ್ಲ, ಮೈನ್ ರೋಡ್ ಆ ಥರ ಏನಿಲ್ಲ. ಸೊ ನೋಡಿ, ಯಾರೋ ಹೋಗಿ ಬರ್ತಾ ಇದ್ದಾರೆ ಆ ಕಡೆಯಿಂದ ಕಾರಲ್ಲಿ. ಸೊ ನೋಡಿ, ರೋಡ್ ಚೆನ್ನಾಗಿಲ್ಲ, ಬೈಕ್ ರೈಡ್ ಮಾಡೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ದೂರ ಹೋಗ್ತಾ ಇರ್ತಾರೆ ಎಲ್ಲರೂ, ಜಾಸ್ತಿ ದೂರ ಮಿನಿ ಲಡಾಖ್ ಗುರು ಹಂಗೈತೆ ಹಿಂಗೈತೆ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ. ಬನ್ನಿ ನಮ್ಮ ಕೋಲಾರ್ಗೆ ಹೋಗೋಣ. ನಮ್ಮ ಕೋಲಾರಲ್ಲಿ ಮಿನಿ ಲಡಾಖ್, ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಬ್ಲೂ ವಾಟರ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬ್ಲೂ ಆಗಿರ್ತದೆ. ಅಲ್ಲಿ ಯಾವ ಥರ ಅಂದರೆ ಕಲ್ಲೆಲ್ಲ ಒಡೆದು ಸುತ್ತ ಕಲ್ಲು ದೊಡ್ಡ ಬಂಡೆ ಗಿಂಡೆ ಎಲ್ಲ ಒಡೆದು ಹಳ್ಳ ಆಗಿದೆ ಸೆಂಟ್ರಲ್ಲಿ. ಸೊ ಅಲ್ಲಿ ಒಂದು ಬ್ಲೂ ಯಾವಾಗ ವೈಟಾಗೇ ಇರ್ತದೆ ನೀರು. ಸೊ ಮಳೆಗಾಲ ಆಗಿರಲಿ, ಬೇಸಿಗೆಗಾಲ ಆಗಿರಲಿ, ಯಾವಾಗಲೂ ನೀರು ಇರ್ತದೆ. ಸೊ ಅಲ್ಲಿಗೆ ಹೋಗೋಣ. ನೋಡಿ, ಸ್ವಲ್ಪ ಮುಂದೆ ಹೋಗ್ಬೇಕು, ಹೋಗ್ತಾ ಇರೋಣ. ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಸೊ ಗಾಡಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಮಾತ್ರ ಮಸ್ತ್ ಇರ್ತದೆ. ಸೊ ವಿಸಿಟ್ ಮಾಡಿ. ಕೋಲಾರಕ್ಕೆ ಬರೋರು ಮಾತ್ರ, ಯಾರು ಟೂರಿಸ್ಟ್ ಪ್ಲೇಸಸ್ ಹೋಗಿ ಹುಡ್ಕಾಡ್ತಾ ಇರ್ತೀರಲ್ಲ ಕೋಲಾರಲ್ಲಿ ಯಾವುದಿದು ಪ್ಲೇಸಸ್ ಇದೆ ಅಂತ ಹೇಳ್ಬಿಟ್ಟು, ಇದು ಒಂದು ಪ್ಲೇಸು. ಸೊ ಅಂತರಗಂಗೆ ಇದೆ, ಕೋಟ್ಲಿಂಗ ಇದೆ, ಮತ್ತು ತುಂಬ ಜಾಗಗಳಿದ್ದಾವೆ ಕೋಲಾರಲ್ಲಿ ನೋಡಬೇಕಾಗಿರೋ ಪ್ಲೇಸಸ್. ಅದರಲ್ಲಿ ಇದು ಒಂದು ಬ್ಲೂ ವಾಟರ್ ಅಂತ ಹೇಳ್ಬಿಟ್ಟು ಮಿನಿ ಲಡಾಖ್ ಅಂತಲೇ ಹೆಸರುವಾಸಿಯಾಗಿರೋದು ಇದು. ಸೊ ಬನ್ನಿ, ಸ್ವಲ್ಪ ಮುಂದೆ ಹೋಗಬೇಕು, ಹೋಗೋಣ. ಸೊ ಫೈನಲಿ ಸ್ವಲ್ಪ ಬಂದುಬಿಟ್ವಿ ನಾವು. ಸೊ ನೋಡಿ ರೋಡ್ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಆದರೆ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಸೊ ಸಾಟರ್ಡೆ ಸಂಡೇ ಅಂತೂ ಮಾತ್ರ ಮಸ್ತ್ ಇರ್ತಾರೆ, ಇಲ್ಲಿ ಜನ ಬರ್ತಾನೆ ಇರ್ತಾರೆ. ಸೊ ನೋಡಿ, ಇಲ್ಲೇ ಇರೋದು ಸೆಕ್ಯೂರಿಟಿ ಕೂಡ ಇರ್ತಾರೆ, ಯಾಕಂದರೆ ಇಲ್ಲಿ ಇರ್ತಾರಲ್ವ. ಸೊ ಕಪಲ್ಸ್ ಬರೋದಾಗಿರಲಿ ಜಾಸ್ತಿ ಇರ್ತಾರೆ, ಅದಕ್ಕೆ ಸೆಕ್ಯೂರಿಟಿ ಇಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ. ಸೊ ಬರೋರು ಬನ್ನಿ, ಮತ್ತೆ ಇಲ್ಲಿ ಬಂದು ಕುಡಿಯೋದಾಗಿರಲಿ, ಬೇರೆಯವ್ರಿಗೆ ತೊಂದರೆ ಮಾಡೋದಾಗಿರಲಿ ಯಾವುದು ಮಾಡೋಕ್ಕೆ ಹೋಗಬೇಡಿ. ಸೊ ಪ್ಲೇಸ್ ಬನ್ನಿ, ವಿಸಿಟ್ ಮಾಡಿ. ಮತ್ತು ಮಾರ್ನಿಂಗು ಅಷ್ಟೇ, ಈವ್ನಿಂಗ್ ಅಷ್ಟೇ, ಇಲ್ಲಿ ಸನ್ಸೆಟ್ ನೋಡೋಕೆ ಮಾತ್ರ ಚೆನ್ನಾಗಿರ್ತದೆ. ಸೊ ಫೈನಲಿ ಬಂದಿದ್ವಿ, ಇನ್ನು ಸ್ವಲ್ಪ ದೂರ ಹೋಗಬೇಕು. ನೋಡಿ, ನಾನು ಹೇಳಿದ್ನಲ್ಲ ಅವಾಗೆ ರೋಡು ಎಕ್ಸ್ಪೀರಿಯೆನ್ಸ್, ಬೈಕ್ ರೋಡ್ ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಗಾಡಿ ಹೋಗ್ತಾ ಇರೋದ್ರಲ್ಲಿ ಚಕ್ರ ಆ ಕಡೆ ಈ ಕಡೆ ಎಳಿತಾನೆ ಇರ್ತದೆ. ಸೊ ಯಾರೋ ಇದ್ದಾರೆ ಇಲ್ಲಿ, ಬನ್ನಿ ಹೋಗೋಣ. ಯಾರೋ ಬಂದಿದ್ದಾರೆ, ಕಾರಲ್ಲೆಲ್ಲ ಬಂದಿದ್ದಾರೆ. ಬಂದಿದ್ದೀವಿ, ಸ್ವಲ್ಪ ನೋಡಿ ಮುಂದೆ ಕಾಣಿಸ್ತೈತಲ್ಲ ಇದೆ. ಸೊ ಬನ್ನಿ ಹೋಗೋಣ. ದಿ ಫೇಮಸ್ ಕೋಲಾರಲ್ಲಿ ಮಿನಿ ಲಡಾಖ್ ಅಂತಲೇ ಫೇಮಸ್ ಆಗಿರೋ ಬ್ಲೂ ವಾಟರ್ ಪ್ಲೇಸ್ ಇದು. ಸೊ ನೋಡಿ, ಇದೆ ಹಿಂಗೈದು ನೋಡಿದ್ರು, ಕಲ್ಲು ಸುತ್ತು ಹೊಡೆದು ಯಾವ ಥರ ಹೊಡೆದಿದ್ದಾರಂತೆ. ಸೊ ನೀರು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಯಾವ ಥರ ಇದು ನಾನು ಹೇಳಿದ್ನಲ್ಲ, ಬಂಡೆನ ಹೊಡೆದು ಸೆಂಟ್ರಲ್ ನೀರು ಇರೋದು, ಯಾರು ಈಜು ಹೊಡೆಯೋಕ್ಕೆ ಯಾರು ಬಿಡಲ್ಲ ಇಲ್ಲಿ, ಯಾಕಂದರೆ ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ನೋಡಿ ಯಾವ ಥರ ಐತೆ ಗುರು, ವೆದರ್ ನೋಡಿ ಗುರು, ಮಸ್ತ್ ಇರ್ತದೆ. ಈವ್ನಿಂಗ್ ಟೈಮ್ ಬಂದರೆ ಅಂತೂ ಇಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಮಾತ್ರ ಮಸ್ತ್ ಇರ್ತದೆ. ಸೊ ಬನ್ನಿ, ಕೋಲಾರಿಂದ ಕೋಲಾರ ಟು ಬ್ಯಾಂಗ್ಳೂರು ಹೈವೇಲಿ ಸಿಗೋದು ಕೆಂದಟ್ಟಿ ಅಂತ ಹೇಳ್ಬಿಟ್ಟು, ನರಸಾಪುರ, ನಿಯರ್ ಬೈ ನರಸಾಪುರ. ಸೊ ಅಲ್ಲಿರೋದು ಈ ಪ್ಲೇಸು. ವಿಸಿಟ್ ಮಾಡೋದು ಮಾತ್ರ ಮರಿಲೇಬೇಡಿ, ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಪಿಗೆ ಬಂದಾಗ ಅಂತರಗಂಗೆ ಈ ಕಡೆ ಎಲ್ಲ ಬಂದಾಗ ಈ ಪ್ಲೇಸ್ ಕೂಡ ವಿಸಿಟ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ನಾವು ಎಷ್ಟೋ ದೂರ ಹೋಗ್ತೀರಿ ಪ್ಲೇಸಸ್ ನೋಡೋಕ್ಕೆ. ನಮ್ಮ ಕೋಲಾರಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಇದ್ದಾವೆ, ನೋಡೋದಕ್ಕೆ ಮಾತ್ರ ಮಸ್ತ್ ಪ್ಲೇಸಸ್ ಇದ್ದಾವೆ. ಸೊ ಇಂಥರ ವೀಡಿಯೋಗಳಿಗೋಸ್ಕರ ಇನ್ನೂ ಮಾಡ್ತಾನೇ ಇರ್ತೀನಿ. ನೀವು ಏನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್ ಅಂತ ಹೇಳ್ಬಿಟ್ಟು, ಮಿಸ್ ಮಾಡಬೇಡಿ, ಸಂಚಾರಿ ಕಿರಣ್. ಸೊ ನೋಡಿ ಬನ್ನಿ, ಸ್ವಲ್ಪ ತೋರಿಸ್ತೀನಿ. ಯಾಕಂದರೆ ನೋಡಿ, ಆ ಕಡೆ ಒಳಗಡೆ ಎಲ್ಲ ಇಳಿಯೋಕ್ಕಂತೂ ಬಿಡಲ್ಲ ಇಲ್ಲೆಲ್ಲ ಸೆಕ್ಯೂರಿಟಿಗಳು, ಯಾಕಂದರೆ ಬಂದು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಎಲ್ಲ ಆಗುತ್ತಿದ್ದು. ಸೊ ನೋಡಿ, ಯಾರೋ ಇದ್ದಾರೆ, ಫ್ಯಾಮ್ಲೀಸ್ ಕೂಡ ಬಂದಿದ್ದಾರೆ ನೋಡಿ.
ಚಿಕ್ಕ ಚಿಕ್ಕ ಪಾಪುಗಳು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ನೋಡಿದ್ರು ನೋಡೋಕ್ಕೆ ಮಾತ್ರ ಫೋಟೋ ಶೂಟ್ಗೆ ಮಾತ್ರ ನಮ್ಮ ಕೋಲಾರದಲ್ಲಿರೋ ಹುಡುಗರೆಲ್ಲ ಜಾಸ್ತಿ ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಬರ್ತಾರೆ. ಯಾಕಂದರೆ ಈವ್ನಿಂಗ್ ಟೈಮ್ ಬಂದ್ರಂತೂ ಫೋಟೋಸ್ ಹಿಡಿಯೋಕ್ಕಾಗಿರಲಿ, ಬ್ಯಾಕ್ಗ್ರೌಂಡ್ ಸನ್ಸೆಟ್ ಆಗಿರಲಿ ಮಸ್ತ್ ಇರ್ತದೆ ಫೋಟೋ ಶೂಟ್ ಮಾಡೋಕ್ಕೆ ಮಾತ್ರ. ಸೊ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ ಕೋಲಾರಲ್ಲಿ. ನೋಡಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಸೊ ಕಲ್ಲೆಲ್ಲ ಹೊಡೆದ್ಬಿಟ್ಟು ಸುತ್ತು ಇಲ್ಲೇನೋ ಕಲ್ಲುಗಳೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಮಳೆ ಬಿದ್ದರೆ ಇದು ಎಲ್ಲಿಂದ ಬರ್ತಾವೆ ನೀರು ಗೊತ್ತಿಲ್ಲ ಗುರು. ಮಳೆ ಬಂದು ನೀರು ಮಾತ್ರ ಇಲ್ಲಿ ನಿಲ್ಬೇಕಷ್ಟೇ ಇಲ್ಲಿ. ಯಾಕಂದರೆ ಇದಕ್ಕೆ ನೀರು ಒಳಗೆ ಬರೋಕ್ಕೆಲ್ಲ ಜಾಗನೇ ಇಲ್ಲ ಇದು. ಸೊ ಮಳೆ ಬಂದು ನೀರು ಮಾತ್ರ ಇಲ್ಲಿ ನಿಲ್ಲೋದು. ಇಲ್ಲಿಂದ ನೀರು ಕೂಡ ಆಚೆ ಹೋಗೋದು ಕೂಡ ಕಷ್ಟನೇ. ಫಸ್ಟ್ ಇಲ್ಲೆಲ್ಲ ಈಜು ಹೊಡಿತಾಯಿದ್ರು, ಇವಾಗ ಯಾರು ಈಜು ಹೊಡಿಯೋಕ್ಕಂತ ಯಾರು ಬಿಡೋಲ್ಲ ಇಲ್ಲಿ. ಸೊ ತೊಂದರೆಗಳಾಗ್ತವೆ, ಯಾಕಂದ್ರೆ ಕೆಳಗಡೆ ಇರೋದೆಲ್ಲ ಕಲ್ಲುಗಳು. ಸೊ ಅದಕ್ಕೋಸ್ಕರ ಇಲ್ಲಿ ಯಾರನ್ನೂ ಬಿಡೋಲ್ಲ ಈಜು ಹೊಡಿಯೋಕ್ಕೆ. ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಸೊ ಹೇಳಿದ್ನಲ್ಲ, ಮಿಸ್ ಮಾಡಬೇಡಿ ಕೋಲಾರ ಬಂದಾಗ ಈ ಪ್ಲೇಸ್ ಮಾತ್ರ. ಸೊ ಇಷ್ಟು ಮಿನಿ ಲಡಾಖ್ ಅಂತ ಹೇಳ್ಬಿಟ್ಟು ಕೋಲಾರಲ್ಲಿರೋ ಪ್ಲೇಸ್. ಪ್ಲೀಸ್ ಥ್ಯಾಂಕ್ ಯು.